ಅವನಿಗೆ ಪನಿಷ್ಮೆಂಟ್ 30 ಕೋಟಿ ಲಾಸ್ ನಮ್ಮ ಖಜಾನೆಗೆ ಲಾಸ್ ಮಾಡಿದ್ಕೆ ಅವನಿಂದ ವಸೂಲಿ ಮಾಡಬೇಕು. ಇಷ್ಟು ಆಗ್ಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಸರ್ಕಾರಕ್ಕೆ ಏನಾನ ಕಾಳಜಿ ಇದ್ರೆ, ಸರ್ಕಾರಕ್ಕೆ ಕನ್ನಡದ ಬಗ್ಗೆ ಅಭಿಮಾನ ಇದ್ರೆ ಕೂಡಲೇ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನು. ಸುರೇಶ್ ಗೌಡ್ರು, ಅದಕ್ಕಿಂತ ಮುಂಚೆ ಸುರೇಶ್ ಗೌಡ್ರೆ ಸನ್ಮಾನ್ಯ ಒಂದ್ ಸೆಕೆಂಡ್ ಮಾತಾಡ್ತಾರೆ. ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ನು ನಾಳೆಗಿನ ಸೀಳ್ಬೇಕು ಅಂತ ನೀವ್ ಹೇಳ್ತಾ ಇದ್ದೀರ, ಹೆಂಗಾಯ್ತದೆ ಅಂತ. ಹೋಮ್ ಮಿನಿಸ್ಟರ್ ಹೇಳ್ತಾರೆ. ಅದು ಚರ್ಚೆಗೆ ಬಂದು ಮಾತಾಡೋಣ. ಸುರೇಶ್ ಗೌಡ್ರೆ, ಅಧ್ಯಕ್ಷರೇ, ಅದು ರೆಕಾರ್ಡ್ ಅಲ್ಲೇ ಹಂಗೆ ಹೋಗೋದು ಬೇಡ. ಓಕೆ, ನಾನು ಹೇಳಿಲ್ಲ, ಅದಕ್ಕೆ ರೆಕ್ಟಿಫೈ ಮಾಡ್ತಾರೆ. GP ರಾಜರತ್ನಮ್ಮನವರು ಹೇಳಿರೋದು. ಆಯ್ತು. ಈಗ ನರ್ಕ ಕಿಳಿಸಿ ನಾಲ್ಗೆ ಸೀಳಿದ್ರು, ಬಾಯಿನ ಹೊಲಸಾಕಿದ್ರು, ಮೂಗ್ನಲ್ಲಾದ್ರೂ ನಾನು ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಮ್ಮ ಅವರು ಹೇಳಿರೋದು. ನಾಲ್ಗೆ ಸೀಳಿದ್ರು ಅಂತ. ಅಲ್ಲ, ಈಗ ಲಾಸ್ಟ್ ಗೆ ನೀವು ನಮ್ಮನ್ನು ಸೀಳ್ಬೇಕಲ್ಲ. ಅವ್ರು ಹೇಳಿ ನಾವು ಸೀಳ್ಕೊಂಡ್ರೆ ನಮ್ಮನ್ನು ಸೀಳಿದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವ್ನು ಕನ್ನಡ ಇದ್ರಬಹುದು ಅಂತ ಸೀಳ್ಬೇಕಲ್ಲ. ಓಕೆ, ಕನ್ನಡದ ಬಗ್ಗೆ ಕಾಳಜಿ ಇರೋ ಕವಿ. ಒಂದ್ ಸೆಕೆಂಡ್ ಮಾನ್ಯ ಉಪಮುಖ್ಯಮಂತ್ರಿಗಳೇ, ಈ ಸಚಿವ ಸಂಬಂಧಪಟ್ಟಾಗೆ ನೋಡಿ, ಇವತ್ತು ಕಡ್ಡಾಯವಾಗಿ ಹಾಜರಿರಬೇಕ ಸದಸ್ಯರುಗಳು. ಒಂದು ಸದಸ್ಯರ ಮಂತ್ರಿಗಳು ಸಣ್ಣ KH ಮುನಿಯಪ್ಪನವರು ಬೆಳಿಗ್ಗೆ ಬಂದರು, KJ ಜಾರ್ಜ್ ರವರು, ಶ್ರೀ ದಿನೇಶ್ ಗುಂಡ್ರಾವ್, ಶ್ರೀ SC ಮಹಾದೇವಪ್ಪರು, ಶ್ರೀ ಕೃಷ್ಣ ಬೈರೇಗೌಡರು, ಶ್ರೀ ಪ್ರಿಯಾಂಕಾ ಖಾರ್ಗೆ, ಶ್ರೀ BZ ಜಮೀರ್ ಅಹಮದ್ ಖಾನ್, ಶ್ರೀ ಈಶ್ವರ್ ಖಂಡ್ರೆ, ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್, ಶ್ರೀಮತಿ ಲಕ್ಷ್ಮೀ ಹೆಬ್ಬಲ್ಕರ್, ಸನ್ಮಾನ್ಯ MC ಸುಧಾಕರ್. ಈಗ ತಾವು ಮಾತ್ರ ಇದ್ದೀರಿ, ಅದೊಂದು ಅವ್ರಿಗೆ ಹೇಳಿ ಕೊಡ್ಬೇಕು. ನಾಳೆ ಅಟ್ಲೀಸ್ಟ್ ಕೆಲವು ಬಂದಿದ್ದಾರೆ ಬೆಳಿಗ್ಗೆ, ಅದೇ ಕೆಲವು ಯಾರು ಬರದವ್ರು ಕೂಡ ಇದ್ದಾರೆ ಅಂತ ಹೇಳ್ಬೇಕಾಗ್ತದೆ ಅವರಿಗೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.